टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಧ್ಯಪ್ರದೇಶದಲ್ಲಿ ಹಾಲುಗಲ್ಲದ ಮಗುವಿನ ಮೇಲೆ ಕಾಮುಕನೊಬ್ಬ ಎರಗಿ ವಿಕೃತಿ ಮೆರೆದಿದ್ದಾನೆ. ಅತ್ಯಾಚಾರದ ಭೀಕರತೆ ಎಷ್ಟಿದೆ ಅಂತಂದ್ರೆ ಆಪರೇಷನ್ ಮಾಡಿದ್ರೂ ಬಾಲಕಿ ಇನ್ನೂ ಮಾತನಾಡ್ತಾ ಇಲ್ಲ. ಅತ್ತ ಪುಣೆ ರೇಪಿಸ್ಟ್ ಬಂಧಿಸಲು ಪೊಲೀಸರು ಹೊಸ ಪ್ಲಾನ್ ರೂಪಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ. ಬಾಲಕಿ ಖಾಸಗಿ ಅಂಗಗಳ ಮೇಲೆ ಕಚ್ಚಿದ ನೆರೆಮನೆ ಕೀಚಕ. ಮಧ್ಯಪ್ರದೇಶದಲ್ಲಿ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ಶಿವಪುರ ಜಿಲ್ಲೆಯಲ್ಲಿ ಏನು ಅರಿಯದ ಮಗುವನ್ನ ಪಕ್ಕದ ಮನೆಯ 17 ವರ್ಷದ ಕಾಮುಕ ಉರಿದು ಮುಕ್ಕಿದ್ದಾನೆ. ಗ್ವಾಲಿಯರ್ನ ಕಮಲರಾಜ ಆಸ್ಪತ್ರೆಯ ವೈದ್ಯರು ಆಕೆಯ ಗುಪ್ತಾಂಗಗಳಲ್ಲಿ 28 ಹೊಲಿಗೆಗಳನ್ನ ಹಾಕಿದ್ದಾರೆ. ಆಕೆ ಜೀವ ಉಳಿಸಿಕೊಳ್ಳಲು ಹೋರಾಡ್ತಿದ್ದಾಳೆ. ಘಟನೆ ಫೆಬ್ರವರಿ 23ರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಆರೋಪಿ 17 ವರ್ಷದ ಬಾಲಕನಾಗಿದ್ದು ಆತನನ್ನ ಬಂಧಿಸಲಾಗಿದೆ. ಶಿವಪುರಿಯ ನಿವಾಸಿಯಾಗಿರುವ ಮಗು ಫೆಬ್ರವರಿ 23ರಂದು ನಾಪತ್ತೆಯಾಗಿತ್ತು. ಸುಮಾರು 2 ಗಂಟೆಗಳ ನಂತರ ನೆರೆಹೊರೆಯ ಮನೆಯ ಟೆರೆಸ್ನಲ್ಲಿ ಪ್ರಜ್ಞಾಹೀನಳಾಗಿ ಮತ್ತು ರಕ್ತಸಿಕ್ತ ಸ್ಥಿತಿಯಲ್ಲಿ ಆಕೆ ಪತ್ತೆಯಾಗಿದ್ಲು. ಮದ್ಯದ ಅಮಲಿನಲ್ಲಿದ್ದ ಆರೋಪಿಯು ಮಗುವನ್ನ ಆಕೆಯ ಮನೆಯ ಟೆರೆಸ್ನಿಂದ ಹತ್ತಿರದ ಪಾಳು ಬಿದ್ದ ಕಟ್ಟಡಕ್ಕೆ ಕರೆದೊಯ್ದು ಮಗುವಿನ ಗುಪ್ತಾಂಗಗಳಿಗೆ ಮನಸ್ಸು ಇಚ್ಛೆ ಕಚ್ಚಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಅತ್ಯಾಚಾರ ಮಾಡಿದ ಬಳಿಕ ಆಕೆ ತಲೆಯನ್ನ ಗೋಡೆಗೆ ಹೊಡೆದಿದ್ದಾನೆ. ಪಕ್ಕದ ಮನೆ ಪಾಪಿಯ ವಿಕೃತಿ ಕಂಡು ಬಾಲಕಿ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ. ತಂಗಿಯನ್ನ ಹುಡುಕುತ್ತಾ ಬಂದ ಅಣ್ಣಂದಿರು ಆರೋಪಿ ಕಂಡು ಚೀರಿದ್ದಾರೆ. ಈ ಕಿರುಚಾಟ ಕೇಳಿ 17 ವರ್ಷದ ಆರೋಪಿ ಓಡಿದ್ದಾನೆ. ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬಾಲಕಿಯನ್ನ ಪೋಷಕರು ಆಸ್ಪತ್ರೆಗೆ ರವಾನೆ ಮಾಡಿದ್ರು. ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿದ್ರು. ಮಗುವಿನ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ಆರೋಪಿಯನ್ನ ರಸ್ತೆಯಲ್ಲಿ ಬಹಿರಂಗವಾಗಿ ಕೊಲ್ಲಬೇಕು ಅಂತ ಸಂತ್ರಸ್ತೆ ತಾಯಿ ಆಗ್ರಹಿಸಿದ್ದಾರೆ. ಬಸ್ಸಿನಲ್ಲೇ ಅತ್ಯಾಚಾರ, ಪುಣೆ ಆರೋಪಿ ಫೋಟೋ ರಿಲೀಸ್. ಸುಳಿವು ನೀಡಿದ್ರೆ 1 ಲಕ್ಷ, ಡ್ರೋನ್ ಶ್ವಾನ ಬಳಸಿ ಸರ್ಚಿಂಗ್. ಮಹಾರಾಷ್ಟ್ರದ ಪುಣೆಯಲ್ಲಿ ಸರ್ಕಾರಿ ಬಸ್ನಲ್ಲಿ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಪರಾರಿಯಾದ ಕೀಚಕನ ಫೋಟೋ ಬಿಡುಗಡೆ ಮಾಡಲಾಗಿದೆ. ಆರೋಪಿಯನ್ನ 36 ವರ್ಷದ ದತ್ತಾತ್ರೇಯ ರಾಮದಾಸ್ ಗಾಡೆ ಅಂತ ಗುರುತಿಸಲಾಗಿದೆ. ಈತನ ಸುಳಿವು ನೀಡಿದವರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಲಾಗಿದೆ. ಇನ್ನು ಆರೋಪಿ ಕಬ್ಬಿನ ಗದ್ದೆಯಲ್ಲಿ ಅವಿತಿರೋ ಶಂಕೆ ಇದ್ದು ಡ್ರೋನ್ ಶ್ವಾನ ಬಳಸಿ ಹುಡುಕಾಟವನ್ನ ನಡೆಸಲಾಗ್ತಿದೆ. ಇನ್ನು ನಾಪತ್ತೆಯಾಗಿರುವ ಆರೋಪಿ ದತ್ತಾತ್ರೇಯ ರಾಮದಾಸ್ ಗಾಡೆ 2019ರಿಂದಲೂ ಪ್ರಕರಣವೊಂದರಲ್ಲಿ ಜಾಮೀನಿನ ಮೇಲೆ ಹೊರಗಿರುವುದು ಪತ್ತೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.